ಕರಿ, ಲಾಲಿಪಾಪ್ ಆ್ಯಂಡ್ ಫಿಶ್. ಯಾವ ಫಿಶ್ ಇದು? ಕಿಂಗ್ ಫಿಶರ್. ಹೆಸರು ನೋಡಿದ್ರೆ ಫಾರಿನ್ ಬೀಚು ಅಂತ ಕೊಟ್ಟವ್ರೆ, ಬಟ್ ಆದ್ರೆ ಈ ಜಾಗ ನೋಡಿದ್ರೆ ಯಾವ ಫಾರಿನ್ ಬೀಚ್ ಇದು ಯಾವುದೋ ಗಲ್ಲಿ ಇದ್ದಂಗೆ ಐತೆ. ಬಟ್ ಹಾಯ್ ಗೈಸ್, ಫೈನಲಿ ವೆಲ್ಕಮ್ ಬ್ಯಾಕ್ ಟು DS ಕಪಲ್ ವ್ಲಾಗ್ಸ್. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ನೆನ್ನೆ ವಿಡಿಯೋನೇ, ಬಟ್ ಇದು ಪಾರ್ಟ್ 2 ಕಂಟಿನ್ಯೂ ಮಾಡ್ತಿದ್ವಿ. ಯಾಕೆಂದರೆ ನೆನ್ನೆ ಫ್ಲೈಟಿಂದ ಲ್ಯಾಂಡ್ ಆಗಿ ನೈಟು ಸ್ಟೇ ಆದೋ ರೂಮ್ಗೆ. ಬಟ್ ಅದೇ ವಿಡಿಯೋನ ಪಾರ್ಟ್ 2 ಆಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಅಂದರೆ ಇವತ್ತಿಂದ ಗೋವಾನ ಸುತ್ತಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ. ಫಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗ್ತೀವಿ, ಹೆಂಗೆ ಏನು, ಬಟ್ ಅಲ್ಲಿ ಏನೇನಿರುತ್ತೆ. ಬಟ್ ಸ್ಕೂಬಾ ಡೈವ್ ಮಾಡೋಣ ಅಂದ್ಕೊಂಡಿದ್ದೀವಿ, ವಾಟರ್ ಆ್ಯಕ್ಟಿವಿಟೀಸ್ ನೋಡೋಣ ಅಂದ್ಕೊಂಡಿದ್ದೀವಿ. ಬಟ್ ಅಲ್ಲೆಲ್ಲ ಹೋಗಿ ಹೆಂಗಿರುತ್ತೆ ಏನು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಬಟ್ ನೀವು ನೋಡಿ, ಬಟ್ ಗೋವಾಗೆ ಬರೋರಿದ್ರೆ ಬನ್ನಿ. ಬಟ್ ಚೆನ್ನಾಗಿದೆ ಗೋವಾನ, ಎಲ್ಲ ಸೇಫ್ ಇರಲ್ಲ, ಅದು ಇದು ಸ್ಕ್ಯಾಮು ಬಟ್ ಇರ್ಬೋದು. ಬಟ್ ನಮ್ಮ ಸೇಫ್ಟಿ ನಮ್ಮ ಕೈಲಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ನೋಡಿ ಬಾಲ್ಕನಿ ಇದೆ, ನೆನ್ನೆ ನಾನು ತೋರಿಸಿಲ್ಲ ಅನಿಸುತ್ತೆ. ಬಟ್ ರೂಮ್ ಲಾಗ್ ಒಂದು ಮಾಡ್ತೀನಿ ನೋಡಿ. ಬಾಲ್ಕನಿ ಇದೆ ನಾವಿರೋ ರೂಮ್. ಬಟ್ ಎಲ್ಲ ಗಲೀಜು ಮಾಡ್ಕೊಂಬಿಟ್ಟಿದ್ದೀವಿ ನೆನ್ನೆಯಿಂದ. ಆದಷ್ಟು ಇನ್ನೂ ಹೋಗ್ತಾ ಹೋಗ್ತಾ ಹೆಂಗೆ ಏನು ಏನೇನು ಎಂಜಾಯ್ ಮಾಡಿದ್ವಿ ಪ್ರತಿಯೊಂದನ್ನು ನಮ್ಮ ಗುಂಡು ಜೊತೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಫೈನಲಾಗಿ ಬೈಕನ್ನು ರೆಂಟಿಗೆ ತಗೊಬೇಕಾಗಿತ್ತು. ಇಲ್ಲೇ ನಾವು ಸ್ಟೇ ಮಾಡಿದ್ವಲ್ಲ ರೂಮಲ್ಲಿ, ಅಲ್ಲೇ ಬೈಕ್ ರೆಂಟು ಕೂಡ ಸಿಕ್ಕಿತ್ತು. ಬೈಕು, ಕಾರು ಪ್ರತಿಯೊಂದು ಸಿಗುತ್ತೆ. ಬಟ್ ಆಲ್ರೆಡಿ ನೋಡಿ ತಗೊಂಡಿದ್ದೀವಿ ರೆಂಟಿಗೆ. ಇದೇ ಸ್ಕೂಟಿ ನೋಡಿ. ಒಂದು ದಿನಕ್ಕೆ 400 ರುಪೀಸ್, ಅಂದರೆ 3 ಡೇಸ್ ನಾನಿಲ್ಲಿ ಸ್ಟೇ ಆಗ್ತೀನಿ. 1200 ರುಪೀಸ್ಗೆ ತಗೊಂಡಿದ್ದೀನಿ. ಒಂದು ಹೆಲ್ಮೆಟ್ ಕೊಡ್ತಾರೆ. ಬಟ್ ನೀವು ಗಾಡಿ ತಗೊಂಡು ಸುತ್ತಕ್ಕಿಂತ ಮುಂಚೆ ಆ ಜೋಶಲ್ಲಿ ಫಸ್ಟು ಗಾಡಿ ಫುಲ್ಲು ಒಂದು ವೀಡಿಯೋ ಮಾಡ್ಕೊಂಬಿಡಿ. ಆಮೇಲೆ ಅದಾಗಿತ್ತು ಇದಾಗಿತ್ತು ಅಂತ ಸ್ಕ್ಯಾಮ್ ಮಾಡೋದು ಸಿಕ್ಕಾಬಿಟ್ಟೆ. ಏಕೆಂದರೆ ನಮ್ಮ ಸೇಫ್ಟಿನ ಇರಬೇಕು ಅಂತ ಮುಂಚೆನೇ ಹೇಳಿದ್ದೀನಿ. ಅದಕ್ಕೋಸ್ಕರ ಒಂದು ಫಸ್ಟ್ ವೀಡಿಯೋ ಮಾಡ್ಕೊಳ್ಳಿ. ಅದಾದಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಹೇಳ್ತಾರೆ, ಆ ಥರ ಫಾಲೋ ಮಾಡ್ಕೊಂಡೋದ್ರೆ ಏನೋ ಪ್ರಾಬ್ಲಮ್ಸ್ ಇರೋಲ್ಲ. ಬನ್ನಿ ಸುತ್ತ ಸ್ಟಾರ್ಟ್ ಮಾಡೋಣ. ನಮ್ಮ ಹಿಂದೆ ಆಲ್ರೆಡಿ ನಾವು ಬಂದು ರೀಚ್ ಆಗಿದ್ದೀವಿ ಕಲ್ಲಂಗುಂಟೆ ಬೀಚ್ ಹತ್ರ. ಸಕ್ಕತ್ತಾಗಿದೆ. ಮಣ್ಣು ಮೇಲೆ ನಡೀತಾ ಇದ್ರೆ ನಮ್ಮ ಕೈಲಂತೂ ನಡಿಕೆ ಆಯ್ತಾ ಇಲ್ಲ. ಬಟ್ ನೋಡಿ ಹೆಂಗೆ ಕಾಣಿಸುತ್ತೆ. ನಾವು ಇನ್ನೂ ಬಟ್ಟೆ ಗಿಟ್ಟೆ ಏನೂ ಚೇಂಜ್ ಮಾಡ್ಕೊಂಡು ಬಂದಿಲ್ಲ. ಸುಮ್ಮನೆ ಮಾರ್ನಿಂಗ್ ಹಂಗೆ ನಾಷ್ಟ ಮಾಡ್ಕೊಂಡು ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿರೋದು. ನೋಡೋಣ, ಎಲ್ಲ ಥರ ಆ್ಯಕ್ಟಿವಿಟೀಸು ಇದೆ. ಬಟ್ ಇಲ್ಲಿ ಮಾಡೋದ ಅಥವಾ ಇದೇ ಇಲ್ಲಿ ಕಾಣಿಸ್ತಿದೆ. ಬಟ್ ಇದೇ ಥರ ಸ್ಟ್ರೇಟ್ ಹೋದರೆ ನೆಕ್ಸ್ಟು ಬಾಗ ಬೀಚ್ ಸಿಗುತ್ತೆ ನೈಟು, ಅಲ್ಲಿಗೆ ಹೋಗೋದ ನೋಡೋಣ. ಬಟ್ ಯಾವ ಥರ ನೋಡಿ ಸ್ಟೇ ಆಗೋಂಥದ್ದು, ರೆಸ್ಟ್ ಮಾಡೋದು. ಸ್ಟೇ ಅಂತಲ್ಲ, ರೆಸ್ಟ್ ಅದು. ಅದೇ ಹಿಂದೆ ಕಾಣಿಸ್ತಿದೆಯಲ್ಲ ಆ ಹೋಟ್ಲುಗಳಲ್ಲಿ ಎಣ್ಣೆ ತಗೊಂಡು ಕುಡ್ಕೊಂಡು ರೆಸ್ಟ್ ಮಾಡೋದು. ಇದು ನೋಡಿ ಹೆಂಗಿದೆ ಜಾಗ. ಬೀಚಿಗೆ ಬಂದು ಈಗ ತಾನೇ ಜಸ್ಟ್ ಫೋಟೋ ಶೂಟೆಲ್ಲ ಮಾಡಿಸ್ಕೊಂಡು ಈಗ ತಿಂಡಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ಗೇಮ್ಸ್ ಇದೆ. ನಾವು ಡ್ರೆಸ್ ತಂದಿಲ್ಲ, ಇದೆಯೋ ಇಲ್ಲೋ ಫಸ್ಟು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಿ ತಿಂಡಿ ತಿಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಬರೋಣ ಅಂದ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ ಇದು ಬೀಚು. ಯಾಕೆ ಕಲ್ಲಂಗುಂಟೆ ಬೀಚ್ ಚೆನ್ನಾಗಿದೆ. ತಿಂಡಿ ತಿಂದ್ಬಿಟ್ಟು ಆಮೇಲೆ ರೂಮ್ಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬರೋಣ. ಸ್ಕೂಟಿಲಿ ಈ ಥರ ಗೋವಾದಲ್ಲಿ ಇಬ್ಬರೇ ಸಿಗ್ತಿದೆ. ಹೆಂಗಿರುತ್ತೆ ಚೆನ್ನಾಗಿದೆ. ಯಜಮಾನ್ರೆ ಅದೇ ಗೋವಾ ದುಡ್ಡು ಖರ್ಚು ಮಾಡ್ಕೊಂಡು ಕರ್ಕೊಂಡು ಮದುವೆ ಆದ 3 ವರ್ಷಕ್ಕೆ ಯಜಮಾನ್ರೆ ಹೇಳ್ತಾರೆ. ನಾನು ಹೇಳ್ತೀನಿ ಇಲ್ಲ 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 ಮರ್ತೋಗಿದ್ದಾರೆ. ಮತ್ತೆ ತಿರ್ಗಾ ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ಸ್ಕೂಬಾ ಡೈವ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸ್ಕೂಬಾ ಡೈವ್ ಮಾಡೋಣ ಅಂದ್ಕೊಂಡು ಈಗ ತಿರ್ಗಾ ಕಲ್ಲಂಗುಂಟೆ ಬೀಚ್ ಹತ್ರನೇ ಹೋಗಬೇಕು ಅಂತ ಅನಿಸುತ್ತೆ. ನೋಡೋಣ ಬನ್ನಿ ಹೋಗೋಣ. ಸ್ಕೂಬಾ ಡೈವ್ ಆಡೋಣ ಅಂತ ಬಂದು ವಿಚಾರಿಸ್ತು. ಬಟ್ ಅವರು ಇವತ್ತಾಗಲ್ಲ ನಾಳೆ ಅಂತ ಹೇಳಿದ್ರು. ಅದಕ್ಕೆ ನೆಕ್ಸ್ಟ್ ಪ್ಲೇಸ್ ಯಾವುದಿದೆ ಅದನ್ನು ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಯಾವುದೋ ಒಂದು ಗೂಡನ ಫೋರ್ಟ್ ಇದೆಯಂತೆ. ಬಟ್ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಅಲ್ಲಿ ಹೋಗ್ತಾ ಅಲ್ಲಿ ಹೆಂಗಿದೆ ನೋಡೋಣ. ಈಗ ಅಗೋಡ ಕೋಟೆ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಚಿನ್ನಮ್ಮ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ ನೋಡಿ. ಟಿಕೆಟ್ ತೊಗೊಳಕ್ಕೆ ಹೋಗಿ ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅನಿಸುತ್ತೆ. ನೋಡೋಣ ಬನ್ನಿ.
ಟಿಕೆಟ್ ಕೌಂಟರ್. ಚಿನಿ ಟಿಕೆಟ್ ತಗೊಂಡ್ವಿ. ಎಲ್ಲಿ ಚಿನಿ ಟಿಕೆಟ್? ಹಾಂ 2. ಏನು ಅಂದರೆ ಇನ್ನೊಂದು ವಿಷಯ, ಟಿಕೆಟು ಇಂಡಿಯನ್ಸ್ಗಾದರೆ ಪರ್ಸನ್ಗೆ 25, 2 ಪರ್ಸನ್ಗೆ 50 ಆಗುತ್ತೆ. ಫಾರಿನರ್ಸ್ ಆದರೆ ಒಂದು ಟಿಕೆಟ್ ಬಂದು 300 ರುಪೀಸ್, ಅಂದರೆ 300 ರೂಪಾಯಿ ಇದೆ. ಅದೊಂಥರ ಖುಷಿ ಆಯಿತು. ಫ್ಲಾಗ್ ನೋಡಿ ಏನು ಐಟಲ್ಲಿ ಹೆಂಗೆ ಕಾಣಿಸುತ್ತೆ ಅದು. ಹಿಂಗೆ ನಮ್ಮ ಮ್ಯಾಪು, ಇಂಡಿಯಾ ಮ್ಯಾಪು ಚಿನಿ ಹಾರಾಡ್ತಾ ಇರಬೇಕು. ಅದು ಇಂಡಿಯಾ ಫ್ಲಾಗು. ಅದೇ ಕಡೆ ನಡ್ಕೊಂಡು ಅಲ್ಲಿಂದ ಎಂಟ್ರೆನ್ಸ್ ಆದರೆ ಇಲ್ಲಿ ನೋಡಿ ಫುಲ್ಲು ಈ ಥರ ಮೇಲೆ ಬರ್ತೀವಿ. ಮೇಲೆ ಬಂದರೆ ಫುಲ್ಲು ಸೀ ಕಾಣಿಸುತ್ತೆ, ಅಂದ್ರೆ ಫುಲ್ಲು ಸಮುದ್ರ ಹಿಂದೆ ನೋಡಿ. ಅದು ಕಾಣಿಸಿದೆಯಲ್ಲ ಹಿಂದೆ, ಫುಲ್ಲು ವಾಟ್ರು, ಸಮುದ್ರ. ಅದು ಹಿಂದೆ ಒಂದು ಚೂರು ಏನಾರು ಕಾಣಿಸಿದೆಯಾ ಭೂಮಿ, ಫುಲ್ಲು ಆಕಾಶ, ಅದು ಎರಡು ಟಚ್ ಆಗಿರೋ ಥರನೇ ಇದೆ ನೋಡಿ. ಇದು ಫುಲ್ಲು ದೊಡ್ಡ ಕೋಟೆ. ಐ ಥಿಂಕ್ ಇದು ಏನು ಅಂತಲೇ ಗೊತ್ತಿಲ್ಲ ನನಗೂ ಮೋಸ್ಟ್ಲಿ. ಬಟ್ ಸಿಕ್ಕಾಬಿಟ್ಟೆ ಇದು ಹೈಟಲ್ಲಿದೆ, ಅಂಡರ್ಗ್ರೌಂಡಲ್ಲೇ ಇದೆ. ಬಟ್ ಆ ಡೋರ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಬಟ್ ಅಲ್ಲೆಲ್ಲ ಒಳಗಡೆ ಅಲೋ ಮಾಡಲ್ಲ. ಐ ಥಿಂಕ್ ಏನಿದು ಜೈಲ ಏನು, ಅಗೋಡ ಫೋರ್ಟ್ ಅಂತ ಒಟ್ಟಿನಲ್ಲಿದೆ. ಬಟ್ ಆದರೆ ಜೈಲ ಏನು ಅಂತಲೇ ಗೊತ್ತಿಲ್ಲ. ನೋಡಿ ಕೆಳಗಡೆ ಎಲ್ಲ ಹೆಂಗೆ ಕಾಣಿಸುತ್ತೆ ಅದು. ಅಲ್ಲಿ ನೋಡಿ ಎಷ್ಟು ಭೂಮಿಯಿಂದ ಎಷ್ಟು ಹೈಟ್ ಇದೆ. ಬಟ್ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಭೂಮಿಯಿಂದ ಒಳಗಡೆ ಇರೋ ಥರ ಕಾಣಿಸುತ್ತೆ. ಬಟ್ ನೋಡಿ ಅಲ್ಲೆಲ್ಲ ಅಲ್ಲಿ ಹುಡುಗರು ನಿಂತಿದ್ದಾರಲ್ಲ, ಅಲ್ಲಿ ನೋಡಿ ಬೀಗ ಹಾಕಿದ್ದಾರೆ. ಬಟ್ ಆ ಥರ ಅಂಡರ್ಗ್ರೌಂಡು ಸಿಕ್ಕಾಬಟ್ಟೆ ಎಲ್ಲ ಜಾಗದಲ್ಲೂ ಅಲ್ಲಿ ಒಂದೊಂದು ಜಾಗ ಇದೆ ನೋಡಿ. ಬಟ್ ಅದು ಐ ಥಿಂಕ್ ಅನ್ನೋ ಪ್ರಕಾರ ಜೈಲು ಅಂತಲೇ ಅನಿಸುತ್ತಿದ್ದು, ಗೊತ್ತಿಲ್ಲ. ಬಟ್ ಅಲ್ಲಿ ನೋಡಿ ಅದು ಫುಲ್ಲು ದೊಡ್ಡ ಟವರು, ಅದ್ರ ಒಳಗಡೆ ಎಲ್ಲ ಹೋಗ್ಬೋದು. ಏನು ಮಾಡ್ತೀರಾ? ನಮಗೆ ಅಲೋ ಇಲ್ಲ, ಯಾರಿಗೆ ಬಿಡ್ತಾರೆ ಏನು ಅನ್ನೋಂಥದ್ದು ಗೊತ್ತಿಲ್ಲ. ಈಗ ನೋಡೋಣ ಅಂತ ಸುಮ್ಮನೆ ನೋಡ್ಕೊಂಡು ವಿಸಿಟ್ ಮಾಡಿ ಬಂದಿರೋದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಕೊಂಡು ಬಿಸಿಲು ಸಖತ್ತಾಗೈತಲ್ಲ, ಏನು ಹೊಡಿತಾ ಇಲ್ಲ. ಹಾಂ, ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ ಇದೆ ಬರೋರು. ಬಟ್ ಈ ಟೈಮಲ್ಲಿ ಬಂದರೆ ನಮ್ಮ ಕನ್ನಡಿಗರಿಗಿನ್ನ ಫಾರಿನರ್ಸು ಸಿಗೋದೇ ಜಾಸ್ತಿ. ಬಟ್ ಸಿಕ್ಕಾಬಟ್ಟೆ ಬಿಸಿಲು ನೋಡ್ಕೊಂಡು ಬನ್ನಿ ಬರೋರು, ವೆದರ್ ಕಂಡೀಷನ್ಸು. ಬಟ್ ಯಾವ ಟೈಮಲ್ಲಿ ಬಂದರೆ ಸರಿ ಗೋವಾಗೆ ಅನ್ನೋಂಥದ್ದನ್ನು. ಇದು ಜೈಲು ಅಂತಲೇ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಎಲ್ಲ ಕಡೆ ಸೆಂಟ್ರು ಮೇಲಿಂದ ಬೆಳಕು ಮಾತ್ರ ಕಾಣಿಸುತ್ತೆ. ಅಷ್ಟು ಬಿಟ್ಟರೆ ಆಗಿನ ಇತರಲ್ಲೇ ನೋಡಿ ಜೈಲು ಅನ್ನೋಂಥದ್ದು ಹೆಂಗಿದೆ. ಗೋವಾ ಲೊಕೇಶನ್ ಸಮಥಿಂಗ್ ಅಗೋಡ ಫೋರ್ಟ್ ಅಂತ ಇದೆ. ಬಟ್ ಏನು ಅಂತ ಗೊತ್ತಿಲ್ಲ. ಇಲ್ಲಿದೆ ನೋಡಿ, ಇಲ್ಲ ವಾಟರ್ ರಿಸರ್ವ್ಸ್ ಅಂತ ಇದೆ. ಬಟ್ ಏನಿದು ಅಂತಲೇ ಗೊತ್ತಿಲ್ಲ. ಐ ಥಿಂಕ್ ಜೈಲಲ್ಲ ಗುಂಡು ಇದು. ಬಟ್ ಆಗಿಂದ ಯಾವುದೋ ಕೋಟೆ ಇದು. ಇಲ್ಲಿ ನೋಡಿ, ಇಲ್ಲಿ ವಾಟರ್ ರಿಕವರಿ ಮಾಡೋದು ಅಂತ ಹಾಕಿದ್ದಾರೆ ಇಲ್ಲಿ. ಹಾಂ ನೋಡಿ, ಇಲ್ಲಿಗೆ ಹೋದರೆ ಅಲ್ಲಿಗೆ ಹೋಗ್ಬೋದು. ಇಲ್ಲಿದೆ ನೋಡಿ, ಬಿಡಲ್ಲ, ಲಾಕ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಹಿಂಗಿದೆ ಫುಲ್ಲು ಸಿಕ್ಕಾಬಟ್ಟೆ ಜನ ಗೈಸ್. ಬನ್ನಿ ಹೊರೋಣ. ಹಿಂಗೆ ನೆಕ್ಸ್ಟ್ ಪ್ಲೇಸ್ಗಳು ಯಾವ್ದಾರು ಇದ್ದರೆ ಕವರ್ ಮಾಡೋದೀಗ. ಹೆಸರು ನೋಡಿದ್ರೆ ಫಾರಿನ್ ಬೀಚು ಅಂತ ಕೊಟ್ಟವ್ರೆ. ಬಟ್ ಆದರೆ ಈ ಜಾಗ ನೋಡಿದ್ರೆ ಯಾವ ಫಾರಿನ್ ಬೀಚ್ಗೂ ಇದು ಯಾವುದೋ ಗಲ್ಲಿ ಇದ್ದಂಗೆ ಐತೆ. ಬಟ್ ಅಲ್ಲಿಂದ ಬಂದು ನೋಡಿದ್ರೆ ನೋಡಿ ಹೆಂಗೆ ಕಾಣಿಸುತ್ತೆ. ಸಿಕ್ಕಾಬಿಟ್ಟೆ ಒಂಥರ ಸಂದಿಲ್ ಬರಬೇಕು. ಬಟ್ ಇನ್ನೊಂದು ಮೇನ್ ರೋಡ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಬಟ್ ನಾನು ಹುಡುಕಿ ಸರ್ಚ್ ಮಾಡಿದಾಗ ಇದೊಂದು ದಾರಿ ಕಾಣಿಸ್ತು. ಬಟ್ ಅಲ್ಲಿ ಕಾಣಿಸ್ತಿದೆ ಬೀಚು. ಬಟ್ ಫಾರಿನ್ ಬೀಚು ಅಂತ ಹೇಳ್ತಾರೆ. ಬಟ್ ಈ ಫಾರಿನ್ ಬೀಚ್ ಅಂದರೆ ಏನು ಸ್ಪೆಷಲ್ ಇರುತ್ತೆ? ಬೆಳಗ್ಗೆಯಿಂದ ಒಂದು 2-3 ಬೀಚ್ ನೋಡಿದೆ. ನೋಡೋಣ, ಇಲ್ಲಿ ನೋಡಿ ಕುದುರೆ, ಇಲ್ಲೊಂದಿದೆ, ಅಲ್ಲೂ ಒಂದಿದೆ ಕುದುರೆ. ನೋಡೋಣ ಫಾರಿನ್ ಬೀಚ್ ಅಂದರೆ ಹೆಂಗಿರುತ್ತೆ ಅಂತ. ಐ ಥಿಂಕ್ ಇದೆಲ್ಲ ಜಮಾನದಲ್ಲಿ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಟ್ ಈಗೆಲ್ಲ ನೋಡಿದ್ರೆ ಒಳ್ಳೆ ಸ್ಕ್ರ್ಯಾಪ್ ಯಾರ್ಡ್ ಆದಂಗೆ ಆಗ್ಬಿಟ್ಟದೆ. ಅದು ಏನು ಅಂತ ಗೊತ್ತಿಲ್ಲ. ಇದೆಲ್ಲ ನೋಡ್ರೆ ದೊಡ್ಡ ದೊಡ್ಡ ಕೆಫೆ, ಆರ್ಸ್ ಕೋರ್ಸ್ ಥರ ಏನೇನೋ ಒಂಥರ ಪಬ್ ಥರ ಚೆನ್ನಾಗಿದೆ. ಬಟ್ ಈಗ ನೋಡಿ ಯಾವ ಪೊದೆಗೆಲ್ಲ ಬಿದ್ದು ಬರ್ತಾ ಇದ್ದೀವಿ ನಾವಂತೂ. ಆದರೂ ನೈಟ್ ಹೊತ್ತೆಲ್ಲ ಗೋವಾಗೆ ಬಂದವ್ರು ಇಂಥ ಜಾಗ ಇದೆ ಇಲ್ಲಿ ಹೋಗಿ ಅಂತಂದಾಗ ಯಾರ ಮಾತನ್ನು ನಂಬಕ್ಕೆ ಹೋಗ್ಬೇಡಿ. ಬಟ್ ನಿಮ್ಗೆ ಗೊತ್ತಿದ್ರೆ, ನಿಮ್ಮ ಧೈರ್ಯ ಇದ್ದು ಬೆಳಗ್ಗೆ ಹೊತ್ತಾದ್ರೆ ಬನ್ನಿ. ನೈಟ್ ಹೊತ್ತಾದರೆ ಇಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡಿ. ನಾನು ಹೇಳ್ತೀನಿ ಅನ್ಸೇಫು. ಆದರೂ ಗೋವಾ ಬೀಚ್ ಅಂತ ಬಂದದ್ಗೂ ಸಾಕು. ಬೆಳಗ್ಗೆ ನೋಡೋದಕ್ಕೂ ಆ ಜನಕ್ಕೂ ಈ ಜನಕ್ಕೂ ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಅನ್ನಿಸ್ತಿದೆ ಅಲ್ಲ. ಹಾಂ, ಬನ್ನಿ ತೋರಿಸ್ತೀನಿ ಇನ್ನು ಮುಂದೆ. ಅಲ್ಲಿ ನೋಡಿ ನಮ್ಮ ಮನೆ ಮರಿ ಹೆಂಗೆ ಬರುತ್ತೀಗ, ಒದಗ್ತಾ ಇದೆ. ಹಾಂ, ಒದಗು ಡೆಡ್.
ಏನು ನಮ್ಮ ಆನೆ ಮರಿನೇ ಗೋವಾಗೆ ತಂದು ಬಿಟ್ಟಿದ್ದೆ ತಡ. ಆನೆಗೆ ಪ್ರಪಂಚ ಸಿಕ್ತಂಗೆ ಆಗೋಗದೆ. ನಮ್ಮ ಆನೆ ಮಾತು ಯಾಕೆ ಕೇಳಿರಿ, ಬಿಸಿಲು ಮೇಲೆ ಕೆಳಗೆ ಯಾಕಂದು ಇಕ್ತಾದೆ. ಕುಕ್ಕರ್ ಒಳಗಡೆ ಚಿಕನು ಮಟನ್ ಬೆಂದೋಯ್ತಾ ಇದ್ದೀವಿ. ಓಹೋ ಗುರು, ಪಾರಿ ನಡ್ಸೋದಂಗೆ ನೋಡು ಗುರು, ಜೂಮ್ ಮಾಡಿ ತೋರ್ಸೋಕೆ ಆಗೋದಿಲ್ಲ, ಬೈತಾರೆ ನೋಡಿದವರು. ಹಾಂ, ನಮ್ಮ ಹೆಸರು ನೋಡಿ ಪಾರಿ ಬೀಚ್ಗೆ ಕರ್ಕೊಬಂದವ್ರು ನಮ್ಮ. ನೋಡುವ ಫಾರಿನ್ ಬೀಚು ಇದೆ, ನೋಡ್ಕೊಳ್ರಪ್ಪ ಎಲ್ಲ. ಇನ್ನೇನಿಲ್ಲ, ಫಾರಿನ್ ಬೀಚ್ ಅಂದರೆ ಹಿಂಗೆ ಮನಿಕೊಂಬಿಟ್ಟಿರ್ತಾರೆ ಫಾರಿನರ್ಸು. ನೋಡಿ ಕಾಣಿಸ್ತಿದ್ಯಾ, ಹಿಂಗೆ ನೋಡಿ ಸ್ಮೋಕ್ ಮಾಡ್ಕೊಂಡು ಹಿಂಗೆ ಸ್ಮೋಕ್ ಮಾಡ್ತಾವ್ರೆ. ಹಾಂ, ನೀನು ಮಾಡ್ತೀಯ ಗುಂಡು ಸ್ಮೋಕು? ಹಾಂ, ಸ್ಮೋಕ್ ಇರಲಿ ಫಸ್ಟು, ಅಡುಗೆ ಮನೇಲಿ ಸೌಟ್ ಹಿಡಿದ್ಕೊಳ್ಳಿ ನಡಿ ನೀನು. ಹಾಂ, ಇಲ್ಲ ಬಂದು ಗೋವಾ ತಿರುಗ್ತಾ ಇದೆಯಲ್ಲ ಹಿಂಗಾದ್ರೆ. ಹಾಂ ನೋಡಿ ಸಖತ್ತಾಗಿದೆ. ಈಜು ಬಿದ್ದಳಂತೆ, ಕೈ ಕಾಲು ಎತ್ತಕ್ಕೆ ಬರಲ್ತು ಮ್ಯಾಕೆ ಕೆಳಕ್ಕೆ, ಈಜಾಡ್ರಳಂತೆ ಇವಳು. ಅಯ್ಯೋ, ಆದರೂ ಸಖತ್ತಾಗಿ ಬರ್ತಿದೆ ಕಣ್ರಿ ಅಲೆಗಳು. ನೋಡ್ರಿ ಹೆಂಗೆ ಕಾಣಿಸುತ್ತೆ ಮಗನ್, ಸಾಗನೇ ಜಾಗ ನೋಡಿ, ಐಲ್ಯಾಂಡ್ ಥರದ್ದು ಸಖತ್ತಾಗಿ ಕಾಣಿಸುತ್ತೆ. ಫಾರಿನ್ ಬೀಚ್ ಮುಗಿಸ್ಕೊಂಡು ಜಸ್ಟ್ ಈಗ ಊಟಕ್ಕೆ ಬಂದ್ವಿ. ನಾನ್ ವೆಜ್ ಊಟ. ಫುಲ್ಲು ಬಿಸಿಲಂದ್ರೆ ಬಿಸಿಲು, ಫುಲ್ಲು ಟಯರ್ಡ್ ಆಗ್ಬಿಟ್ಟೈತೆ. ಸ್ವಲ್ಪ ಊಟ ಮಾಡಿ ರೆಸ್ಟ್ ತಗೊಂಡು ಸ್ವಲ್ಪ ಜ್ಯೂಸ್ ಕುಡಿದು ಬಾಗ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಏನು ಫಿಶ್ ತವಾ ಫ್ರೈ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಗೈಸ್, ಊಟ ಬಂತು ನೋಡಿ, ಚಪಾತಿ, ಚಿಕನ್ ಕರಿ, ಲಾಲಿಪಾಪ್ ಆ್ಯಂಡ್ ಫಿಶ್. ಯಾವ ಫಿಶ್ ಇದು? ಕಿಂಗ್ ಫಿಶರ್ ಹೊಸದು ಟ್ರೈ ಮಾಡಿಬಿಡೋಣ. ಹಾಂ, ಓಕೆ ಗೈಸ್, ಸಂಜೆ ಇವಾಗ 6:30 ಆಗಿದೆ. ಸೊ ನೈಟ್ ವಿಸಿಟ್ ಬೀಚ್ ಹೇಗಿರುತ್ತೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಬಾಗ ಬೀಚ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈಗ ತಾನೇ ನೀರೆಲ್ಲ ಹಳೆ ತೆಗ್ದು ಹೊಸ ತುಂಬ್ತವ್ರೆ. ಏನೋ ಫಂಕ್ಷನ್ ಬೇರೆ ಇದೆ ಗೋವಾದಲ್ಲಿ. ಹಾಂ, ಪಕ್ಕದ ರೋಡಲ್ಲಿ. ಹಾಂ, ಹೌದು ಹೌದು, ಏನೋ ಫಂಕ್ಷನ್ ಇದೆ. ಹೋಗ್ಬೇಕಾದ್ರೆ ಕಂಡ್ರೆ ತೋರಿಸ್ತೀವಿ, ಕ್ಯಾಪ್ಚರ್ ಮಾಡ್ತೀವಿ ಅದನ್ನು ಕೂಡ. ಲೆಟ್ಸ್ ಗೋ. ಬಾಗ ಬೀಚ್ ಹತ್ರ ಬಂದಿದ್ದೀನಿ. ಏನು ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅನ್ನೋರೇ ಜಾಸ್ತಿ. ಬಟ್ ಅದಕ್ಕಿಂತ ಲೈಟಿಂಗ್ಸು ನೋಡಿ ಎಲ್ಲ ನೈಟಲ್ಲಿ ಹೆಂಗಿದೆ ನೀಟಾಗಿ ತೋರಿಸ್ತೀನಿ ಅಲ್ಲಿ ನೋಡಿ ಫುಲ್ಲು. ಬಟ್ ಇಲ್ಲಿಗಿನ್ನ ಅಲ್ಲಿ ಲಾಸ್ಟ್ ಒಂದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಲಾಸ್ಟ್ ಡೆಡ್ ಎಂಡ್ ಕಾಣಿಸ್ತಿದೆಯಲ್ಲ, ಇಂಥ ಜಾಗದಲ್ಲಿ ಅದು ಫುಲ್ಲು ಸಖತ್ತಾಗಿದೆ. ಅಲ್ಲಿ ಬನ್ನಿ ನೆಕ್ಸ್ಟ್ ಹೋಗ್ತಾ ಬಟ್ ಎಲ್ಲಿಗೆ ಹೋಗ್ತೀನಿ ಅಲ್ಲಿ ನಾನು ತೋರಿಸ್ತೀನಿ ಹೋದ್ಮೇಲೆ ಯಾವ್ದು ಇದಕ್ಕೆ ಹೋಗ್ತೀನಿ. ಬಟ್ ಏನು ನಮ್ಮದೇನು ಡ್ರಿಂಕ್ಸ್ ಏನು ಮಾಡಲ್ವಲ್ಲ, ಸಾಫ್ಟ್ ಅಂಥದ್ದು ಎಲ್ಲಿ ಸಿಗುತ್ತೆ ಅಲ್ಲಿ ನೋಡ್ಕೊಂಡು ಹೋಗೋಣ ಬನ್ನಿ. ಬಾಗ ಬೀಚಲ್ಲಿ ಮುಗಿಸ್ಕೊಂಡು ಬಂದ್ವಿ. ಇದು ಟಿಬೆಟಿಯನ್ ಶಾಪಿಂಗ್ ಮಾಲಿಗೆ ಬಂದಿದ್ವಿ, ಅಂದರೆ ಮಾರ್ಕೆಟಿಗೆ. ಏನಾದರೂ ಶಾಪಿಂಗ್ ಮಾಡೋಣ ಅಂತ. ನೋಡಿ, ಏನು ಬೇಕಾದರೂ ಸಿಗುತ್ತೆ, ಎಷ್ಟು ದೊಡ್ಡದು ಮಾರ್ಕೆಟ್. ಕನ್ನಡ ದೇವ್ರ ಫೋಟೋಗಳೆಲ್ಲ ಇಲ್ಲೇ ಇದೆ. ಬಸವ, ಸರಸ್ವತಿ ಅಲ್ವಾ, ಪ್ರತಿಯೊಂದು ಇದೆ. ಆಂಜನೇಯ, ಗಣೇಶ, ಬುದ್ಧ. ಚಿನಿ ಎಂತ ಗೊತ್ತಾ, ಕೊಡಿಸ್ತೀನಿ. ಏನು ಬೇಕು ನೀನು ಮೆಮೊರೀಸ್ ಅಲ್ಲ. ಹಾಂ, ಅದಕ್ಕೆ ಶಾಪಿಂಗ್ ಅಂತ ಬಂದಿದ್ದೀವಿ. ತಗೊಳ್ಳೋಣ ಬನ್ನಿ. ಅಲ್ಲೆಲ್ಲ ಸುತ್ತಿದ್ದಾದ್ಮೇಲೆ ನಮ್ಮ ಮೇಡಮ್ ಅವರು ಸ್ಲಿಪ್ಪರ್ ತಗೊಳಕ್ಕೆ ಬಂದವ್ರು ನೋಡಿ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಸ್ಲಿಪ್ಪರ್ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ. ಗೋವಾ ಬೇಬೀಸ್ ಎಷ್ಟು ಚೆನ್ನಾಗಿದೆ, ಗೋವಾ ಬೇಬಿ. ಹಾಯ್ ಗೋವಾ ಬೇಬಿ. ಕಲರ್ ಸ್ಲಿಪ್ಪರ್ಸ್. ಇಲ್ಲಿ ಯಾವ ಸ್ಲಿಪ್ಪರ್ಗೆ ಹೋದ್ರೂ ಎಲ್ಲ ಕಪೆ ಚಿಪ್ಗಳೇ ಸಿಗ್ತವೆ ನೋಡಿ. ಮುತ್ತು ಹಮಣಗಳಿಂದ ಸೇರಿರುವ ಚಪ್ಪಲಿಗಳು. ಓಹೋ,
ನಾನು ಹೆಡ್ತಿ ಒಂದು ಜೊತೆ ಸಾಕಾಗಲ್ಲ ಅಂದ್ಬಿಟ್ಟು ಅದು ಎಷ್ಟು ಜೊತೆ ತಗೋತಾವಳೋ ನನ್ನ ಹತ್ರ ಅಂತೂ ದುಡ್ಡಿಲ್ಲ ಈಗ ಹೇಳಿದ್ದೀನಿ. ಬಟ್ ಆದ್ರಂತೂ ಬಾರ್ಗೇನಿಂಗ್ ಮಾಡಿಲ್ಲ ಅಂದರೆ ಗೋವಾದಲ್ಲಿ ದುಡ್ಡು ನೀವು ಎಷ್ಟೇ ತಂದ್ರೆ ಸಾಕಾಗಲ್ಲ. ನನ್ನದೇ ಬೆಳಗ್ಗೆಯಿಂದ ಇಲ್ಲಾಂದರೂ ಅಪ್ರಾಕ್ಸಿಮೇಟ್ಲಿ 10,000 ಮೇಲೆ ಖರ್ಚಾಗ್ಬಿಟ್ಟಿದೆ. ಏನೇನಕ್ಕೆ ಅಂತಂದರೆ ಗಾಡಿ ರೆಂಟು, ಬೈಕು, ಫುಡ್ಡು. ಒನ್ ಟೈಮ್ ಫುಡ್ಗೆ ನೀವು ನಂಬಲ್ಲ 1,200 ಸಮಥಿಂಗ್ ಕೊಟ್ಟಿದ್ದೀನಿ ನಾನೇ ಫುಡ್ಗೆ. ಬಟ್ ಊಟದ ಬಗ್ಗೆ ಹೇಳೋಂಗಿಲ್ಲ, ಸಖತ್ತಾಗಿತ್ತು. ಬಟ್ ಕಾಸು ತಕ್ಕನೆ ಕಜಾಯ ಅಂತ ಏನೂ ಮಾಡೋಕ್ಕಾಗಲ್ಲ. ಇನ್ನೂ 2 ಡೇಸ್ ಇರ್ತೀವಿ. ಸಂಡೇ ಚೆಕ್ಔಟ್ ಆಗೋದು, ನೋಡು ಹೆಂಗಿರುತ್ತೆ, ಎಕ್ಸ್ಪ್ಲೋರ್ ಮಾಡ್ತೀನಿ.